ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಂಬುದು ಅದೆಷ್ಟೋ ಬಡ ಅಭ್ಯರ್ಥಿಗಳ ಕನಸಿನ ಹುದ್ದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ 8,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದ. ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಿಲೆಬಸ್ ಏನಿರ್ತ, ಏನು ಓದಬೇಕು, ಅದೇ ರೀತಿ ಮೆಡಿಕಲ್ ಹೇಗೆ, ಹೈಟ್ ಏನು, ರನ್ನಿಂಗ್ ಏನೋ, A to Z, ಅದ್ರ ಜೊತೆಗೆ ನಿಮ್ದು ನೇಮಕಾತಿ ಯಾವಾಗ ಆಗತ್ತಂದ್ರ ಅರ್ಜಿ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತೇಳಿ ಅದನ್ನು ಕೂಡ ತಿಳ್ಕೊಂಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಆದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ PC, PSI, SDA, FDA, ವಿಲೇಜ್ ಅಕೌಂಟ್ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಸಿಲೆಬಸ್ ಎಲ್ಲ ನೋಟ್ಸ್ ಏನಾದ್ರು ಬೇಕಾಯ್ತು, ನಾ ಕೆಳಗಡೆ ಕೊಟ್ಟರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಸ್ನೇಹಿತರೆ, ಒಂದು ಬಾರಿ ಏನಾದ್ರು ನೇಮಕಾತಿ ಸ್ಟಾರ್ಟ್ ಆಯ್ತಪ್ಪ ಅಂದ್ರ ಕಂಟಿನ್ಯೂಸ್ ಆಗಿ ನೇಮಕಾತಿಗಳು ಆಕಾವ್. ಸೊ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇವತ್ತಿನ ಸರಿಯಾಗಿ ಸ್ಟಡಿಯನ್ನ ಮಾಡ್ರಿ. ಬನ್ನಿ, ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆಗಳು ಇರ್ತಾವ. ಪರೀಕ್ಷೆಗಳು ಎಷ್ಟಿರ್ತಾವಪ್ಪ ಅಂದ್ರೆ 2 ಹಂತದಲ್ಲಿ ಪರೀಕ್ಷೆ ಇರ್ತದ. ಒಂದು ಲಿಖಿತ ಪರೀಕ್ಷೆ, ಒಂದು ದೈಹಿಕ ಪರೀಕ್ಷೆ ಇರುತ್ತಾ. ಲಿಖಿತ ಪರೀಕ್ಷೆಯಲ್ಲಿ ಏನೇನಿರ್ತಾ, ದೈಹಿಕ ಪರೀಕ್ಷೆಯಲ್ಲಿ ಏನೇನಿರ್ತಾ, ಪ್ಲಸ್ ಇದಾದ್ಮೇಲೆ ಇನ್ನೊಂದು ಏನಿರುತ್ತಪ್ಪ, ಮೆಡಿಕಲ್ ಕೂಡ ಇರುತ್ತಾರೆ. ಓಕೆ ಸ್ನೇಹಿತರೆ, ಮೊದಲಿಗೆ ಲಿಖಿತ ಪರೀಕ್ಷೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಪರೀಕ್ಷಾ ಹಂತಗಳು ತಿಳ್ಕೊರಿ. ಲಿಖಿತ ಪರೀಕ್ಷೆ ಇರುತ್ತಾ, ಇದು ಓಲ್ಡ್ ಸಿಲೆಬಸ್ ಪ್ರಕಾರ ಅಥವಾ ಈಗ ಆಲ್ಮೋಸ್ಟ್ ಎಲ್ಲ ಅದೇ ಸಿಲೆಬಸ್ ಪ್ರಕಾರ ಎಕ್ಸಾಮ್ ನಡೀತಾ. ಒಂದ್ ವೇಳೆ ಏನಾದ್ರು KE ನಡ್ಸಕತ್ರು ಕೂಡ ಅದೇ ಸಿಲೆಬಸ್ ಇರುತ್ತಾ, KSP ನಡ್ಸಕತ್ರು ಕೂಡ ಅದೇ ಸಿಲೆಬಸ್ ಇರುತ್ತಾ. ಇದೇ ಪ್ಯಾಟರ್ನ್ ಕೂಡ ಇರುತ್ತಾ. ಆಯ್ತು ಸ್ನೇಹಿತರೆ, ನೋಡ್ರಿ, ಲಿಖಿತ ಪರೀಕ್ಷೆ ಒಂದೇ ಇರುತ್ತಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ. ಇಲ್ಲಿ ಕೇವಲ ಒಂದು ಪ್ರಶ್ನೆಗೆ 1 ಅಂಕ ಆಗಿದ್ರೆ ಒಟ್ಟು ಅಂಕಗಳು 100 ಇರ್ತಾವ. ಅದೇ ರೀತಿ 100 ಪ್ರಶ್ನೆಗಳು ಕೂಡ ಇರ್ತಾವ. ಇಲ್ಲಿ 90 ನಿಮಿಷಗಳ ಕಾಲ ಟೈಮ್ ಇರುತ್ತಾ. ಇಲ್ಲಿ ಒಂದು ಏನಾದ್ರು ನೀವು ತಪ್ಪನ್ನ ಮಾಡಿದಂದ್ರ 0.25 ನೆಗೆಟಿವ್ ಇರ್ತದ. ಅಂದ್ರೆ ಒಟ್ಟಾರೆಯಾಗಿ ನೀವು 4 ತಪ್ಪುಗಳನ್ನ ಮಾಡಿದ್ರ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ 1 ಅಂಕವನ್ನ ಕಡಿತಾರ. ಇದು ಎಲ್ಲಾ ಪರೀಕ್ಷೆಗಳೊಳಗ ಐತಿ. ಈಗ ಸದ್ಯಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಏನಿದೆಲ್ಲ RRBದಲ್ಲಿ 1/3 ಇರ್ತದ. ಬಟ್ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 1/4 ಐತೆ. 1/3 ಅಂದ್ರ 3 ತಪ್ಪಾದ್ರ 1 ಅವ್ರದ್ದು ನೆಗೆಟಿವ್ ಆಗತ್ತ. ಬಟ್ ನಿಮ್ದಿಲ್ಲಿ 4 ತಪ್ಪಾದಾಗ 1 ನೆಗೆಟಿವ್ ಆಗ್ತದ. ಇನ್ನ ಪರೀಕ್ಷೆ ಅಂತೂ ಎಷ್ಟದ ಅಂತ ಗೊತ್ತಾತ. ಹಾಗಿದ್ರೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನಿರ್ತದ, ಸಿಲೆಬಸ್ ನೋಡ್ಕೋರಿ. ಇಲ್ಲಿ ಕರ್ನಾಟಕ ಇತಿಹಾಸ ಇರುತ್ತಾ, ಭಾರತದ ಇತಿಹಾಸ ಇರುತ್ತಾ, ಅದೇ ರೀತಿ ಕರ್ನಾಟಕದ ಆಧುನಿಕ ಇತಿಹಾಸನ ಇರುತ್ತಾ, ಮತ್ತೆ ಓಲ್ಡ್ ಇತಿಹಾಸ ಅಂದ್ರ ಪ್ರಾಚೀನ ಇತಿಹಾಸನ ಕೂಡ ಇರ್ತದ. ಅವನ್ನೆಲ್ಲ ಕೂಡ ಓದ್ಬೇಕು ನೀವು. ಇಲ್ಲಿ ಭಾರತದ ಓದ್ಬೇಕು ಮತ್ತೆ ಕರ್ನಾಟಕದ ಓದ್ಬೇಕು. ಇನ್ನ ಅದೇ ರೀತಿ ಕರ್ನಾಟಕ ಮತ್ತು ಭಾರತದ ಭೂಗೋಳ ಇರ್ತದ. ಇನ್ನ ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇರ್ತದ. ಅದ್ರ ಜೊತೆಗೆ ದೈನಂದಿನ ವಿಜ್ಞಾನ ಕೂಡ ಇರ್ತದ. ನಿತ್ಯ ಜೀವನದಲ್ಲಿ ಏನೆಲ್ಲ ಮಾಡ್ತೀವಿ ಅಂದ್ರ ನೀವೇನು 6 to 10th ಮಟ್ಟ ಏನು ಓದಿರ್ತದಲ್ಲ ಅದೇ ಇರ್ತದ. ನಾವು ಅದಕ್ಕಾಗಿ ನಿಮ್ಗೆ 6 to 10th ನೋಟ್ಸ್ ಅಂತ ಕೂಡ ಪ್ರೊವೈಡ್ ಮಾಡ್ತೀವಿ. ಸಿಲೆಬಸ್ ಅಲ್ಲಿರೋ ನೋಟ್ಸ್ ನ ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ. 6 to 10th ನೋಟ್ಸ್ ಪ್ಲಸ್ ನಿಮ್ಗೆ ಸಿಲೆಬಸ್ ನೋಟ್ಸ್ ಇವನ್ನ ಎರಡೂ ಓದಿದ್ರೆ ಆರಾಮಾಗಿ ನೀವು 80+ ಸ್ಕೋರ್ ಅನ್ನ ಕೂಡ ಇಲ್ಲಿ ಮಾಡ್ಕೋಬಹುದು. ಇನ್ನ ಅದೇ ರೀತಿ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಇರ್ತದ. ಇನ್ನ ಅದೇ ರೀತಿ ಭಾರತದ ಸಂವಿಧಾನ ಇರ್ತದ. ಇನ್ನ ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಇರ್ತದ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲಾ ಕೂಡ ನಿಮ್ದು ಸಿಲೆಬಸ್ ಅಲ್ಲಿ ಐತ್ರಿ. ಇಲ್ಲಿ ಇದು ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆತ್ರಿ. ಇದನ್ನ ಏನಾದ್ರು ಈಗ KE ನಡೆಸಿದಾರ ಅಂದ್ರೆ ಇದೆಲ್ಲಾ ಸಿಲೆಬಸ್ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಬರುವ ಸಾಧ್ಯತೆ ಐತ್ರಿ. ಬಂದ್ರು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಇದಷ್ಟು ಫಿಕ್ಸ್ ಅಂತೂ ಇದ್ದೇ ಇರುತ್ತಾ. ಬಂತಪ್ಪ ಅಂದ್ರೆ KE ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯವನ್ನ ಅವರು ಯಾಡ್ ಮಾಡ್ಕೋತಾರ. ಜೊತೆ ಸದ್ಯಕ್ಕಂತೂ ಈಗ ನಾವು ಆಲ್ರೆಡಿ ಸಿಲೆಬಸ್ ಏನೈತಿಲ್ಲ ಸಿಲೆಬಸ್ ಪ್ರಕಾರ ನಿಮ್ಗೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಯಾರಿಗಾದ್ರೂ ನೋಟ್ಸ್ ಬೇಕತ್ತ ನೋಟ್ಸ್ ಅನ್ನ ತೆಗೆದುಕೊಂಡು ಸಿಲೆಬಸ್ ಅಲ್ಲಿರೋ
ನೋಟ್ಸ್ ಸಿಲೆಬಸ್ ಪ್ರಕಾರ ನೀವು ಸ್ಟಡಿಯನ್ನ ಮಾಡ್ಕೋಬಹುದು. ಪರೀಕ್ಷೆ ಅಂತರೂ ಆತಂದ್ರ ಲಿಖಿತ ಪರೀಕ್ಷೆ ಆಯ್ತು. ಲಿಖಿತ ಪರೀಕ್ಷೆ ಆದ್ಮೇಲೆ 1:5 ಫಿಸಿಕಲ್ಗೆ ಕರೀತಾರೆ. ಇದು ಪರೀಕ್ಷೆ ಆದ್ಮೇಲೆ 1:5 ಫಿಸಿಕಲ್ಗೆ ಕರೀತಾರ. ಹಾಗಿದ್ರೆ ಫಿಸಿಕಲ್ ಅಲ್ಲಿ ಏನೇನೆಲ್ಲ ಇರ್ತದ ಇಲ್ಲಿ ನೋಡ್ರಿ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇದು ದೈಹಿಕ ಪರೀಕ್ಷೆ. ಇಲ್ಲಿ ನೋಡೋದಾದ್ರೆ ಗುಂಡು ಎಸೆತ ಇರ್ತದ. ಪುರುಷ ಅಭ್ಯರ್ಥಿಗಳಿಗೆ 7.2 kg ಇರುತ್ತೆ. ನೀವು ಅದನ್ನ 5.6 ಮೀಟರ್ ದೂರಗಳಷ್ಟು ನೀವು ಒಗಿಬೇಕು. ಆರಾಮಾಗಿ ಒಗಿಬಹುದು, ಅಂದ್ರೆ ಎಸೆತ ಮಾಡ್ಬೇಕು. ಮಹಿಳೆಯರಿಗೆ ಕೂಡ 4 kg ಇರ್ತದ. 3.7 ಮೀಟರ್ ಅಷ್ಟು ನೀವು ಕಡಿಮೆ ಇಲ್ಲದಂತೆ ಒಗಿಬೇಕು. ಜಾಸ್ತಿ ಹೋಗೋದ್ರೆ ನಡೀತೈತಿ. ಮತ್ತ ಪುರುಷ ಅಭ್ಯರ್ಥಿಗಳಿಗೆ ಎದೆಯ ಸುತ್ತಳತೆಯನ್ನ ಕೇಳ್ತಾರ. 81 ಸೆಂಟಿಮೀಟರ್ ನಾರ್ಮಲ್ ಇರಬೇಕು. ಹಿಗ್ಗಿಸಿದಾಗ ಅದು ಅಥವಾ ವಿಸ್ತರಿಸಿದಾಗ 86 ಸೆಂಟಿಮೀಟರ್, ಅಂದ್ರೆ 5 ಸೆಂಟಿಮೀಟರ್ ಮಿನಿಮಮ್ ಅಂತ ನೀವು ಹೆಚ್ಚಿಸಬೇಕು ಅಥವಾ ಹಿಗ್ಗಿಸ್ಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ತೂಕ ಇರುತ್ತೆ 45 kg ತೂಕ ನೀವು ಮಿನಿಮಮ್ ಇರಬೇಕು. ಅದೇ ರೀತಿ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ನೋಡೋದಾದ್ರೆ 168 ಸೆಂಟಿಮೀಟರ್. KSRPಗೆ ಮಾತ್ರ 170 ಸೆಂಟಿಮೀಟರ್ ಅನ್ನ ಹಿಡಿತಾರ. ಉಳಿದ ಎಲ್ಲ ಕಾನ್ಸ್ಟೇಬಲ್ಗೆ 168 ಪ್ಲಸ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಇರ್ಬೇಕ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಇದ್ರ ಸಾಕಾಗ್ತದೆ. ಇದು ಸೆಂಟಿಮೀಟರ್ ಹೇಳ್ತಾ ಇರೋದು. ಓಕೆ, ಇಲ್ಲಿ ಫಿಸಿಕಲ್ಗೆ ಏನೇನೆಲ್ಲ ಇರುತ್ತಂತ ನೋಡಿದಂದ್ರ ಈಗ ಫಿಸಿಕಲ್ ಇದ್ರಾಗ ಮತ್ತ ರನ್ನಿಂಗ್ ಐತೆ ಇರುತ್ತೆ. ರನ್ನಿಂಗ್ ಏನೇನ್ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ, ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಅಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತದ. ಅದನ್ನ ನೀವು 6 ನಿಮಿಷ 30 ಸೆಕೆಂಡ್ ಒಳಗೆ ಹೋಗಿ ಮುಗಿಸ್ಬೇಕು, ಪೊಲೀಸ್ ಕಾನ್ಸ್ಟೇಬಲ್ದು. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ. ಅವರಿಗೆ ಟೈಮ್ ಬಂದು 2 ನಿಮಿಷ ಟೈಮ್ ಇರ್ತದ. ಅದೇ ರೀತಿ ಪುರುಷ ಅಭ್ಯರ್ಥಿಗಳಿಗೆ ಉದ್ದು ಜಿಗಿತವನ್ನ ನೋಡೋದಾದ್ರೆ 3.8 ಮೀಟರ್ ಉದ್ದು ಜಿಗಿತ ಆದರೂ ಜಿಗಿಬೇಕು. ಇಲ್ಲಪ್ಪ ಅಂದ್ರೆ ಎತ್ತರ ಜಿಗಿತೀನಪ್ಪ ಅಂದ್ರೆ 1.2 ಮೀಟರ್ಗೆ ಕಡಿಮೆ ಇಲ್ಲದಂತೆ ಹೈಟ್ ಅನ್ನ ನೀವು ಜಿಗಿಬೇಕಾಗ್ತದ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 2.5 ಮೀಟರ್ ಉದ್ದು ಜಿಗಿತ ಅಥವಾ 0.9 ಮೀಟರ್ ಹೈಟ್ ಅಥವಾ ಎತ್ತರ ಜಿಗಿತನಾದ್ರೂ ಕೂಡ ಜಿಗಿದ್ರೆ ನೀವು ಫಿಸಿಕಲ್ ಅನ್ನ ಪಾಸ್ ಹಾಕಿರಿ. ನೋಡ್ತಾರಲ್ಲ, ಇದೆಲ್ಲ ಕೂಡ ನಿಮ್ದು ಫಿಸಿಕಲ್ ಆಗಿತ್ತು. ಅದೇ ರೀತಿ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವಿದ್ಯಾರ್ಹತೆ. ಸ್ನೇಹಿತರೆ, ವಿದ್ಯಾರ್ಹತೆಯನ್ನ ಈಗ ಮೊದಲಿಗೆ ಇದ್ದ ಹಾಗೆ ಇಲ್ಲ, ಈಗ ಎಲ್ಲಾ ಕೂಡ ಚೇಂಜ್ ಮಾಡಿದಾರ. ಮೊದಲಿಗೆ ಏನಿತ್ತಪ್ಪ CRDR ಮತ್ತೆ ಅದೇ ರೀತಿ KSRP ಇದು 10th ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು. ಆದ್ರೆ ಇವಾಗ ಇಲಾಖೆದವರು ಏನ್ ಮಾಡಿದಾರಪ್ಪ ಅಂದ್ರ ಯಾವುದೇ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆದ್ರೂ ಕೂಡ ಇಲ್ಲಿ ನೀವು ಮಿನಿಮಮ್ ಅಂದ್ರು 10+2 ಅಥವಾ PUC ಡಿಪ್ಲೊಮಾ ITI ಪಾಸ್ ಆದವರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನ ಇದಕ್ಕ ಸಲ್ಲಿಸಬಹುದು. ಸ್ನೇಹಿತರೆ, ITI ಅನ್ನ ಪಾಸ್ ಆದವ್ರಿಗೆ NIOS ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು. ಅದಿಲ್ಲಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಫೇಲ್ ಹಾಕಿರಿ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ವಿಡಿಯೋ ಡಿಲೇ ಆಯ್ತು, ಆಲ್ರೆಡಿ ಇದನ್ನ ವಿಡಿಯೋ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಮುಂದೆ ಬಂದತಿ. ಅದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಯಾವ ರೀತಿ ತೆಗೆಸೋದು, ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಬರುತ್ತಂತ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ಬುಕ್ ಅನ್ನ ಓದ್ಬೇಕು ಸ್ನೇಹಿತರನ್ನ ಏನ್ ಮೇನ್ ಹೇಳಿದ್ನಲ್ಲ, ಆಲ್ರೆಡಿ ನಾ ಸಿಲೆಬಸ್ ನೋಟ್ಸ್ ಅನ್ನ ಹೇಳಿದೆ. ಆ ಸಿಲೆಬಸ್ ಪ್ರಕಾರ ನೀವು ಯಾವ್ದಾದ್ರು ಬುಕ್ ಅನ್ನ ತೆಗೆದುಕೊಂಡು ಓದ್ಬೋದು. ಸ್ನೇಹಿತರೆ, ನಮ್ ಕಡೆ ಕೂಡ ಸಿಲೆಬಸ್ ನೋಟ್ಸ್ ಅದಾವ. ಸ್ನೇಹಿತರೆ, ಇಲ್ಲಿ ಏನ್ ನೋಡಾಕತ್ತಿರಲ್ಲ, ಇವೆಲ್ಲಾ ಕೂಡ ಸಿಲೆಬಸ್ ನೋಟ್ಸ್ ಇರುತ್ತ. ಸಿಲೆಬಸ್ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಕೂಡ ಇಲ್ಲಿ 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ನ ಕೊಡ್ತೀವಿ. ಇಲ್ಲಿ ಏನ್ ಬರ್ತಾವಪ್ಪ, ಮಿನಿಮಮ್ ಅಂದ್ರೂ ಕೂಡ ಒಂದು 30ರಿಂದ 50 ಮಾರ್ಕ್ಸ್ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಈ ನೋಟ್ಸ್ ಜೊತೆಗೆ ಈ ಸಿಲೆಬಸ್ ನಲ್ಲಿರುವ ಏನ್ ಸಿಲೆಬಸ್ ಬುಕ್ಸ್ ಅನ್ನ ತಗೋತಿಲ್ಲ, ಸಿಲೆಬಸ್ ಬುಕ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತಗೋರಿ. ಬೇರೆದವ್ರ ಕಡೆ ಯಾವ್ದಾರು ತಗೊಂಡ್ರೆ ಹೇಳಾಗತ್ತದ, ನಮ್ ಕಡೆ ತಗೊಂಡ್ರೆ ಇವನ್ನೆಲ್ಲಾ ಕೂಡ ಕಳಿಸ್ತೀವಿ. ಪ್ಲಸ್ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತೀವಿ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದ. ಇದ್ರ ಜೊತೆಗೆ ನಿಮಗೆ 6 to 10th ನೋಟ್ಸ್ ಬೇಕಾದ್ರೂ ಕೂಡ ಅವು ಕೂಡ ಅವೈಲೇಬಲ್ ಇರ್ತಾವ. ಇವೆಲ್ಲ ಕೂಡ ನಿಮ್ದು ಸಿಲೆಬಸ್ ಇರುತ್ತೆ. ನೋಡಿದ್ರೆ ಇದು ಸಿಲೆಬಸ್. ಇದರಲ್ಲಿ ಏನಿದೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಎದಕ್ ಓದ್ಬೇಕಪ್ಪ ಅಂದ್ರ, ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಾಕತ್ತಿರಪ್ಪ ಅಂದ್ರೆ ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಬಿಲ್ಡಿಂಗ್ ಸರಿಯಾಗಿ ನಿಂದಿರ್ತದ. ಅದೇ ರೀತಿ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ರ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಓದಿದ್ರ ಇದೊಂಥರ ಬೇಸಿಕ್ ರೀ, ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಇರ್ತದ. ಇದನ್ನ ಓದೋದ್ರಿಂದ ಮುಂದಿನ ಯಾವುದೇ ಒಂದು PC ಅಂತ ಹಿಡಿದು DC ವರೆಗೂ ಕೂಡ ಪ್ರಿಪೇರ್ ಆಗ್ತಿದಾರಪ್ಪ ಅಂದ್ರ ಈ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸ್ ಅನ್ನ ಓದಿದ್ರ ನೀವು ಇಲ್ಲಿ 100% ನೀವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದು. ನಾವು ಅದಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕ ಇದಕ್ಕೆ ಮೊದಲಿಗೆ 150 ರೂಪಾಯಿ ಇತ್ತು, ಇದಕ್ಕೆ 200, ಟೋಟಲ್ ಆಗಿ 350 ಆಗ್ತದೆ.
ಬಟ್ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅದೇ ರೀತಿ ನೇಮಕಾತಿ ಆಗೋದ ಇನ್ನೇನ ಕೆಲವೇ ದಿನಗಳನ್ನ ಒಂದು ವಾರ ಅಥವಾ 15 ದಿವಸ ಒಳಗ ನೇಮಕಾತಿ ಆಗತ್ತ ಅನ್ನೋ ಕಾರಣಕ್ಕಾಗಿ ಇದನ್ನ 350 ಅಲ್ರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.